ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿದ್ಯಾ. ಫ್ರೆಂಡ್ಸ್, ಇದು ಬಂದು ನನ್ನ ವೆಡ್ನೆಸ್ಡೇ ಲಾಗು. ಏನಪ್ಪ ವಿಡಿಯೋ ಸ್ಟಾರ್ಟಿಂಗಲ್ಲೇ ಪಾಟ್ಸ್ ತೋರಿಸ್ತಿದ್ದೀನಿ ಅಂತ ಅಂದ್ಕೊತಿದ್ದೀರಾ? ಏನೂ ಇಲ್ಲ. ಹುಡುಗರೆಲ್ಲ ಸ್ಕೂಲ್ ಎಲ್ಲ ಹೋದ್ಮೇಲೆ ಒಂದು ಸ್ವಲ್ಪ ಬೆಳಗ್ಗೆ ನಾನು ನೈಟು ಮೆಂತೆಕಾಳು ನೆನೆಸಿದ್ದೆ. ಮೆಂತೆಕಾಳು ಅದು ನೆನೆಸಿರೋ ನೀರು ಕುಡಿಯೋಣ ಅಂತ. ಸೊ ಅದಕ್ಕೆ ನೆನೆಸಿದಂಥ ಕಾಳು ಇತ್ತಲ್ಲ, ಸೊ ಅದಕ್ಕೆ ಅದನ್ನೆಲ್ಲ ಪಾಟಲ್ಲಾದರೆ ಹಾಕಿ ಸೊಪ್ಪು ಬರುತ್ತಲ್ವ, ಸೊ ಅದಕ್ಕೆ ವೇಸ್ಟ್ ಯಾಕೆ ಮಾಡೋದು, ಬಿಸಾಕೋದು ಅಂತ ಅಂದ್ಬಿಟ್ಟು ನಾನು ಈ ಥರ ಪಾಟಲ್ಲಿ ಹಾಕಿ ಇಡ್ತಿದ್ದೀನಿ. ನಾನು ಸ್ವಲ್ಪ ಧನಿಯಾ ಈ ಥರ ಕಾಳೆಲ್ಲ ನಾನು ಈ ಥರ ಪಾಟಲ್ಲೇ ಹಾಕ್ಕೊಳಕ್ಕೆ ಇಷ್ಟಪಡ್ತೀನಿ. ಆದರೂ ನಮ್ಗೆ ಸ್ವಲ್ಪ ಕೋತಿಗಳ ಕಾಟ, ಬಟ್ ಅದ್ರ ಮಧ್ಯದಲ್ಲೂ ಹಾಕ್ಕೊತೀನಿ. ಏಕೆಂತಂದರೆ ನನಗೆ ಗಿಡ ಅದನ್ನೆಲ್ಲ ಬೆಳೆಸ್ಕೊಳೋದು ಅಂದರೆ ತುಂಬ ಇಷ್ಟ. ಬಟ್ ಏನು ಮಾಡೋದು ಅದಕ್ಕೆ. ಸೊ ಈ ಥರ ಪಾಟಲ್ಲಾದರೆ ಹಾಕಿಡ್ತಿದ್ದೀನಿ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ನಾನು ಅದರ ಕೆಳಗಡೆ ಸ್ಟಿಚಿಂಗ್ ಬಂದೆ. ಏಕೆಂತಂದರೆ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಇರೋದ್ರಿಂದ ಸಿಕ್ಕಾಪಟ್ಟೆ ಬಟ್ಟೆ ಇದೆ ಸ್ಟಿಚ್ ಮಾಡೋದು. ಸೊ ಅದಕ್ಕೆ ನಾನು ಮ್ಯಾಕ್ಸಿಮಮ್ 10 ಒಳಗಡೆ ಎಲ್ಲ ಮುಗಿಸ್ಕೊಂಡು ಇದು ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ಕೊಳಕ್ಕಾದರೆ ನೋಡ್ತೀನಿ. ಆ್ಯಕ್ಚುಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ, ನನ್ನ ಕಸ್ಟಮರ್ಸ್ ಒಂದು ಸ್ವಲ್ಪ ಇದು ಬ್ಲೌಸಸ್ ಬೇಕು, ನಾವು ಬರ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ನಲ್ಲ. ಸೊ ಅದಕ್ಕೆ ನನ್ನ ಕಸ್ಟಮರ್ಸ್ ಅವರು ಬರ್ತೀನಿ ಅಂತ ಅಂದಿದ್ದಕ್ಕೆ ನಾನು ಕೆಳಗಡೆ ಒಂದು ಸ್ವಲ್ಪ ಜ್ಯೋತಿಗೆಲ್ಲ ಸ್ಯಾರೀಸ್ ಎಲ್ಲ ಇರೋ ಫಾಲ್ ಎಲ್ಲ ಹಾಕಿ ರೆಡಿ ಮಾಡಿಕೊಡೋಣ ಅಂತಂದ್ಬಿಟ್ಟು ನಾನು ನೈಟಲ್ಲೇ ಸ್ಯಾರೀಸ್ ಎಲ್ಲ ಫಾಲ್ ಹಾಕಿ ರೆಡಿ ಮಾಡಿದ್ದೆ. ಸೊ ಮತ್ತು ಟೈಮ್ ಆಗಿದ್ದಕ್ಕೆ ನಾನು ಅದನ್ನೆಲ್ಲ ಏನು ಫೋಲ್ಡ್ ಮಾಡ್ತೀರಾ ಹಾಗೆ ಬಿಟ್ಟು ಹೋಗಿದ್ದಕ್ಕೆ. ಸೊ ಬೆಳಗ್ಗೆ ಬಂದಿದ್ದ ತಕ್ಷಣ ಎಲ್ಲ ನಾನು ಫೋಲ್ಡ್ ಮಾಡಿ ಅದಕ್ಕೆಲ್ಲ ಮ್ಯಾಚಿಂಗ್ ಥ್ರೆಡ್ಸ್ ಆದರೆ ಎಲ್ಲ ರೆಡಿ ಮಾಡಿ ಜ್ಯೋತಿಗಾದರೆ ಕಳಿಸ್ಕೊಡೋಣ ಅಂತ ರೆಡಿ ಮಾಡ್ತಿದ್ದೀನಿ. ನೀವು ಅನ್ಕೋಬೋದು ಫುಲ್ ಸ್ಯಾರೀಸೇ ಕೊಟ್ಟು ಕಳಿಸ್ಬೋದಲ್ಲ ಅಂತ, ಬಟ್ ಜ್ಯೋತಿಗಾದರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಸ್ಟಿಚಿಂಗ್ ಮಾಡಲ್ಲ ಮಿಷನ್ ಮೇಲೆ ಹತ್ತಿ. ಸೊ ಅದಕ್ಕೆ ಎಲ್ಲ ನಾನೇ ರೆಡಿ ಮಾಡಿ ಕೊಡ್ತಾಯಿದ್ದೀನಿ. ಸೊ ಇದು ಒಂದು ಸ್ವಲ್ಪ ವರ್ಕ್ ಹಾಕಿದ್ದೆ ನೋಡಿ. ಇದು ನಾನು ಸ್ವಲ್ಪ ಡಿಸೈನ್ಸ್ ಆದರೆ ಪರ್ಚೇಸ್ ಮಾಡಿದ್ದೆ, ಹೊಸ ಡಿಸೈನ್ಸು. ಸೊ ಅದಕ್ಕೆ ಹೆಂಗೆ ಬರುತ್ತೆ ಏನು ಅಂತ ನೋಡೋಣ ಅಂತ ಟ್ರಯಲ್ಗೆ ನನ್ನದೇ ಒಂದು ಕ್ರೀಮ್ ಕಲರ್ ಪೀಸ್ ಇದ್ದಿದ್ದಕ್ಕೆ ನಾನು ಈ ಥರ ಮಿಕ್ಸ್ ಮ್ಯಾಚ್ ಮಾಡ್ಕೋಬೋದು. ಯಾವ ಸ್ಯಾರಿಗಾದರೂ ಯೂಸ್ ಆಗೋ ಥರ ವರ್ಕ್ ಹಾಕಿದ್ರೆ ಒಂದು ಸ್ವಲ್ಪ ಬೇರೆ ಸ್ಯಾರೀಸ್ ಯಾವುದಕ್ಕಾದರೂ ಯೂಸ್ ಮಾಡ್ಕೊಳೋ ಥರ ಇರಬೇಕು ಅಂತ, ಮಲ್ಟಿಪರ್ಪಸ್ ಥರ ಅಂತ ಅಂದ್ಬಿಟ್ಟು ನಾನು ಈ ಥರ ಹಾಕಿದೆ. ವರ್ಕ್ ಆದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಮಲ್ಟಿ ಕಲರ್ಸ್ ಯೂಸ್ ಮಾಡಿರೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಇದು ನಾನೊಂದು ವೇಸ್ಟಾಗಿ ಇದ್ದಿದ್ದಂಥ ಪೀಸಲ್ಲೇ ಮಾಡಿದ್ದು, ಟ್ರಯಲ್ ನೋಡೋಣ ಅಂತ. ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ವರ್ಕ್ ಮಿಷನ್ನು ಸ್ಟಾರ್ಟ್ ಮಾಡಬೇಕು, ಬಟ್ ನೋಡೋಣ. ಕಸ್ಟಮರ್ದೊಂದು ಬ್ಲೌಸ್ ಇತ್ತು, ಅವರಾದರೆ ಒಂದು 2 ಡೇಸಲ್ಲಿ ಬರ್ತೀವಿ ಅಂತ ಹೇಳಿದರು. ಸೊ ಯಾರೇ ಆಗಲಿ ಮಿಷನ್ಸ್, ವರ್ಕ್ ಮಿಷನ್ ಆಗ್ಬೋದು, ನಮ್ಮ ಸ್ಟಿಚಿಂಗ್ ಮಿಷನ್ ಆಗ್ಬೋದು, ನಾವು ಅದನ್ನು ಬೆಳಗ್ಗೆ ನಾವು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಆಯಿಲೆಲ್ಲ ಹಾಕ್ಕೊಂಡ್ರೆ ನಮಗೆ ಲೈಫ್ ಬರುತ್ತೆ. ಮತ್ತು ಮಿಷನ್ಸು ಅಷ್ಟೇ ಸಾಫ್ಟಾಗಿ ನೀಟಾಗಿ ವರ್ಕ್ ಆಗುತ್ತೆ, ನಮ್ಗೆ ಯಾವುದೇ ಥರ ಟೆನ್ಷನ್ ಇರೋದಿಲ್ಲ. ಸೊ ನೋಡಿ, ನಾನು ಜಾಕ್ ಮಿಷನ್ ಆದರೆ ತೊಗೊಂಡು ನಾನು ಆಲ್ಮೋಸ್ಟ್ 5 ಇಯರ್ಸ್ ಆಗಿದೆ. ಇವತ್ತು ಒಂದು ದಿನವೂ ನಾನೊಂದು ಇಂಥ ಮಾಡಿಲ್ಲ. ಬಟ್ ಅದಕ್ಕೆ ನಾವು ಯಾವಾಗೂ ಆಯಿಲಿಂಗ್ ಅನ್ನೋದು ಮತ್ತು ಕ್ಲೀನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು ಮಿಷನ್ಸಲ್ಲಿ. ಸೊ ನಾನು ಕಸ್ಟಮರ್ ಬ್ಲೌಸ್ ಆದರೆ ವರ್ಕ್ ಕೊಡ್ತಾಯಿದ್ದೀನಿ. ಅವ್ರು ಬರೀ ಸ್ಲೀವ್ಸ್ಗೆ ಬುಟಾಸ್ ಅಷ್ಟೇ ಬೇಕು ಅಂತ ಕೇಳಿದ್ದಾರೆ, ಸಿಂಪಲ್ಲಾಗಿ. ಸೊ ಅದಕ್ಕೆ ನಾನು ಇದು ಬುಟಾಸ್ ಎಲ್ಲ ಇದು ಮಾರ್ಕ್ ಮಾಡಿ ಎಲ್ಲೆಲ್ಲಿ ಬರಬೇಕು ಏನು ಅಂತೆಲ್ಲ ಮಾರ್ಕ್ ಮಾಡಿ ಸೊ ವರ್ಕ್ ಆದರೆ ಸ್ಟಾರ್ಟ್ ಕೊಟ್ಟೆ. ನಾನು ಅಷ್ಟರಲ್ಲೇ ಒಂದು ಸ್ವಲ್ಪ ಬ್ಲೌಸಸ್ ಇದ್ದರೆ ನಾನು ಹೊಲ್ಕೊಂಡು ನೋಡೋಷ್ಟೊತ್ತಿಗೆ ಇದು ಸ್ಲೀವ್ ಆದರೆ ಹಾಕಿ ಕಂಪ್ಲೀಟ್ ಮಾಡಿದ್ದೆ. ಸೊ ಅವ್ರು ಬರೀ ಬುಟಾಸ್ ಅಷ್ಟೇ ಕೇಳಿದ್ದು. ಸೊ ಅಷ್ಟರಲ್ಲಿ ನಾನು ಒಂದು ಸ್ವಲ್ಪ ಹಬ್ಬ ಹತ್ತಿರ ಬರ್ತಿದೆಯಲ್ವಾ, ಋತ್ವಿಕಾ ನನಗೆ ಸ್ವಲ್ಪ ಫ್ರಾಕ್ಸು ಗೌನ್ ಎಲ್ಲ ಬೇಕಮ್ಮ ಅಂತ ಕೇಳ್ತಿದ್ದಾಳೆ. ಸೊ ಅದಕ್ಕೆ ನಾನೊಂದು ಸ್ವಲ್ಪ ಫ್ಯಾಬ್ರಿಕ್ಸ್ ಆದರೆ ಪರ್ಚೇಸ್ ಮಾಡ್ಕೊಂಬಂದಿದ್ದೆ. ಸೊ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ನಾನು ಈ ಥರ ಪಿಕ್ ತೋರಿಸ್ತೀನಿ ನೋಡಿ. ಈ ಥರ ಪಿಕ್ಕಲ್ಲಿ ಇದೆಯಲ್ಲ, ಈ ಥರದ್ದೇ ಬೇಕು ಅಂತ ಕೇಳಿದ್ದಾಳೆ. ಸೊ ಅದಕ್ಕೆ ನಾನು ಒಂಥರ ಅಲ್ಲಿ ಸ್ವಲ್ಪ ಪರ್ಪಲ್ ಬಂತು, ಬಟ್ ಆ ಫ್ರಾಕ್ ಬಂದು ಸ್ವಲ್ಪ ಪಿಂಕ್ ಶೇಡ್ ಇದೆ, ಸ್ವಲ್ಪ ಪಿಂಕ್ ಶೇಡ್, ಪಿಂಕು ಅಲ್ಲ ಪರ್ಪಲ್ಲು ಅಲ್ಲ, ಆ ಥರ ಇತ್ತು. ಬಟ್ ನನಗೆ ಪರ್ಪಲ್ ಅಷ್ಟೇ ಸಿಕ್ತು ಈ ಥರ ಕ್ಲಾತಲ್ಲಿ. ಆ ಕ್ಲಾತ್ ಏನು ಜಾಸ್ತಿ ರೇಟು ಇಲ್ಲ, ಜಸ್ಟ್ 80 ರುಪೀಸ್ ಮೀಟರ್ ಅಷ್ಟೇ. ಇದೊಂದು ಸೆಟ್ ಮಾಡಿ ತೊಗೊಂಬಂದೆ. ಇದು ಏನು ಅಂತ ಕಾಸ್ಟ್ಲಿ ಏನಲ್ಲ ಇದು ಕ್ಲಾತು. ನನಗೆ ಅರೌಂಡ್ ಒಂದು 400-450 ಬಿತ್ತು ಅಷ್ಟೇ, ಇದು ಫ್ಯಾಬ್ರಿಕ್ ಎಲ್ಲ ಸೇರಿ. ಸೊ ಇದು ಸ್ವಲ್ಪ ಕಾಸ್ಟ್ಲಿನೇ ಆಯಿತು. ಇದು ಆ್ಯಶ್ ಕಲರು ಅಲ್ಲ, ಆ ಥರ ಅಲ್ಲ. ಇದು ನನ್ನ ಹತ್ರ ಪಿಕ್ ಇತ್ತು, ಬಟ್ ನಿಮಗೆ ತೋರಿಸೋಣ ಅಂತಂದರೆ ನನಗೆ ಸಿಗಲಿಲ್ಲ ಅದು. ಬಟ್ ಇದು ಅಷ್ಟೇ, ಇದು ಸ್ವಲ್ಪ ಕಾಸ್ಟ್ಲಿ ಆಯಿತು. ಇದು ಮೀಟರ್ ಬಂದು ನನಗೆ 250 ಹಂಗೆ ಬಿತ್ತು. ನಾನು 2 ಮೀಟರ್ಸ್ ಅದೇ ತೊಗೊಂಬಂದಿದ್ದೀನಿ ಋತ್ವಿಗೆ. ಸೊ ಇದರಲ್ಲೆಲ್ಲ ಲೆಹೆಂಗಾ ಮತ್ತು ಫ್ರಾಕ್ ಆದರೆ ಹೊಲಿಯೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ.
ಅಷ್ಟರಲ್ಲಿ ನಾನು ಹುಡುಗರನ್ನ ಕರ್ಕೊಂಬರ್ತಾ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಒಂದು ಸ್ವಲ್ಪ ಇದನ್ನೆಲ್ಲ ತೊಗೊಂಬಂದಿದ್ದೆ. ಸೊ ಅದಕ್ಕೆ ಅದನ್ನೆಲ್ಲ ಜೋಡಿಸಿ ಫ್ರಿಜ್ಜಲ್ಲಾದರೆ ಇಟ್ಕೊಳ್ಳೋಣ ಅಂತ ಎಲ್ಲ ಜೋಡಿಸ್ತಾ ಇದ್ದೆ. ಡಯಟ್ ಆದರೆ ಮಾಡೋಣ ಒಂದು ಸ್ವಲ್ಪ ವೆಯ್ಟ್ ಲಾಸ್ ಆಗೋದಕ್ಕೆ ಅಂತ ಅಂದ್ಕೊಂಡು. ಸೊ ನಾನೆಲ್ಲ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಬೇಕಾಗಿರೋದೆಲ್ಲ ತೊಗೊಂಬಂದೆ. ನಾನು ಆಲ್ರೆಡಿ ಒಂದು ಸ್ವಲ್ಪ ಮೋರಲ್ಲೆಲ್ಲ ತೊಗೊಂಬಂದಿದ್ದೆ ಲಾಸ್ಟ್ ವೀಕಲ್ಲಿ. ಸೊ ಅದಕ್ಕೆ ನಾನು ಅದು ಎಕ್ಸೆಪ್ಟ್ ದಟ್ ಏನೇನು ಇರಲಿಲ್ಲ ಅದನ್ನು ಒಂದು ಸ್ವಲ್ಪ ಮಾತ್ರ ತೊಗೊಂಬಂದೆ. ಸ್ವಲ್ಪ ಡೇಟ್ಸು, ನಟ್ಸು, ವಾಲ್ನಟ್ಟು ಮತ್ತು ಅಂಜೂರ ಆ ಥರದ್ದೆಲ್ಲ ಬೇಕಿತ್ತು. ಸೊ ಅದನ್ನು ಅಷ್ಟು ಪರ್ಚೇಸ್ ಮಾಡ್ಕೊಂಡ್ಬಂದೆ. ಸೊ ಅಷ್ಟರಲ್ಲೇ ಹುಡುಗರನ್ನು ಎಲ್ಲ ಕರ್ಕೊಂಬಂದಿದ್ದಕ್ಕೆ ಅವರೆಲ್ಲ ಫ್ರೆಶ್ ಆಗೋಷ್ಟೊತ್ತಿಗೆ ನಾನು ಇದನ್ನೆಲ್ಲ ಜೋಡಿಸ್ಕೊಂಡು ಕೇತುನಾದರೆ ಒಂದು ಕ್ಲಾಸ್ಗಾದರೂ ಹೋಗ್ತಾನೆ ಬಿಟ್ಟು ಬಂದು ನಾನು ನೈಟು ನೋಡಿ ಇದು ವೆಜಿಟೇಬಲ್ ಉಪ್ಪಿಟ್ಟಾದರೆ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ. ಏಕೆಂತಂದರೆ ನಾನು ಸಾಂಬಾರೆಲ್ಲ ಏನೂ ಮಾಡಿರಲಿಲ್ಲ. ಸೊ ಅದಕ್ಕೆ ಮಳೆ ಬೇರೆ ಬರ್ತಿತ್ತಲ್ವ, ಚಳಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ವೆಜಿಟೇಬಲ್ ಉಪ್ಪಿಟ್ಟು ಮಾಡಿದ್ರೆ ಹುಡುಗರು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅಂತ ಅಂದ್ಬಿಟ್ಟು ನಾನು ಎಲ್ಲ ರೆಡಿ ಮಾಡ್ತಿದ್ದೀನಿ. ನಾನು ಇದೇನು ಗೋಧಿ ರವೆ ಮತ್ತು ಬೆನ್ಸಿ ರವೆ ಅಂತಾರಲ್ಲ ಆ ಥರ ರವೆ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಬೇಕು. ಅದು ಒಳ್ಳೆ ಪರಿಮಳ ಮತ್ತು ಘಮ ಅಂತ ಪರಿಮಳ ಬರುತ್ತಲ್ಲ ಅನ್ನೋವರೆಗೂ ಹುರ್ಕೊಂಡ್ರೆ ಸಾಕು. ಒಂದು ಲೈಟಾಗಿ ಒಂದು ಸ್ವಲ್ಪ ಕಲರ್ ಅನ್ನೋದು ಚೇಂಜ್ ಆಗುತ್ತೆ. ಅದು ನಮಗೆ ಘಮ ಅಂತ ಸ್ಮೆಲ್ ಬಂದಾಗ ನಾವು ಅದನ್ನು ತೆಗೆದುಕೊಂಡ್ರೆ ಸಾಕು. ಇವಾಗ ಅದೇ ಬಾಣಲಿಗೆ ಬಿಸಿ ಇರುತ್ತಲ್ಲ ಅದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಅದರಲ್ಲಿಗೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ಹಾಕಿ ಅದು ಒಂದು ಸ್ವಲ್ಪ ರೋಸ್ಟ್ ಆದಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ, ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡು ಅದು ಒಂದು ಸ್ವಲ್ಪ ಬ್ರೌನಿಷ್ ಕಲರ್ ಬರೋವರೆಗೂ ಒಂದು ಸ್ವಲ್ಪ ಬಾಡಿಸ್ಕೊಂಡು ಅದರೊಳಗೆ ಹಸಿಮೆಣ್ಸಿನ್ಕಾಯಿ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ನಾನಾದರೆ ಒಂದು ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ತೀನಿ. ಯಾಕೆ ಅಂತಂದರೆ ನಮ್ಮ ಋತ್ವಿ ತಿನ್ನೋದಿಲ್ಲ ಖಾರ ಇದ್ದರೆ ಅಂತಂದ್ಬಿಟ್ಟು ನಾನು ಕಮ್ಮಿ ಹಾಕ್ಕೊತೀನಿ. ಅದರೊಳಗೆ ನಾವು ಒಂದು ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಒಂದು ನಿಮಿಷ ಅಷ್ಟು ಫ್ರೈ ಮಾಡಿ, ಮತ್ತು ವೆಜಿಟೇಬಲ್ಸ್ ಎಲ್ಲ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ಅದನ್ನೆಲ್ಲನೂ ಹಾಕಬೇಕು. ನಾನಿಲ್ಲಿ ಸ್ವಲ್ಪ ಹೆಸರು ಕಾಳು ಮೊಳಕೆ ಕಟ್ಟಿರೋ ಅಂಥ ಕಾಳು 1 ಟೀ ಸ್ಪೂನ್ ಅಷ್ಟೇ ಹಾಕಿದ್ದೀನಿ. ಏಕೆಂತಂದರೆ ಮಕ್ಕಳು ಒಂದು ಸ್ವಲ್ಪ ಹೆಲ್ತ್ ಎಲ್ಲ ಇದಿರುತ್ತಲ್ಲ ಅದಕ್ಕೆ ನಾನು ಅದನ್ನು ಯೂಸ್ ಮಾಡಿದ್ದೀನಿ. ಟೇಸ್ಟ್ ಅದೇ ತುಂಬ ಚೆನ್ನಾಗಿ ಬಂದಿದೆ. ಮೊಳಕೆ ಕಾಳು ಸಾಧ್ಯ ಆದಷ್ಟು ಕಮ್ಮಿನೇ ಹಾಕ್ಕೋಬೇಕು, ಜಾಸ್ತಿ ಹಾಕಬಾರ್ದು. ಯಾವುದೋ ಒಂದು ರೀತಿ ನಮ್ಮ ಮಕ್ಕಳು ತಿಂದರೆ ಸಾಕು ಅನಿಸುತ್ತಲ್ಲ ಸೊ ಅದಕ್ಕೆ ನಾನಾದರೆ ಆ್ಯಡ್ ಮಾಡಿದ್ದೀನಿ. ನಿಮ್ಮ ಇಷ್ಟ, ನಿಮ್ಗೆ ಬೇಕಾದರೆ ಆ್ಯಡ್ ಮಾಡಿ, ಇಲ್ಲಾಂದರೆ ಸಿಪ್ ಮಾಡಿ. ಸೊ ವೆಜಿಟೇಬಲ್ ಎಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಬಿಸಿ ನೀರು ನಾನು ಅಷ್ಟೊತ್ತಿಗೆ ಪಕ್ಕದಲ್ಲಿ ಕಾಯಿಸಿ ಇಟ್ಕೊಂಡಿದ್ನಲ್ಲ ಅದನ್ನೇ ಅದಕ್ಕೆ 1:2 ಅಲ್ಲ 2.5 ಲೆಕ್ಕದಲ್ಲಿ ನಾನು ಕಾಯಿಸ್ಕೊಂಡಿದ್ದೆ. ನಾನು 2 ಲೋಟದಷ್ಟು ರವೆ ತೊಗೊಂಡಿದ್ದೆ. ಅದಕ್ಕೆ ನಾನು 5 ಗ್ಲಾಸಸ್ ಆಫ್ ವಾಟರ್ ತೊಗೊಂಡಿದ್ದೀನಿ. ಸೊ ನೋಡಿ ಇವಾಗೆಲ್ಲ ಚೆನ್ನಾಗಿ ಕುದಿದ್ಮೇಲೆ ನಾವು ಹುರಿದು ಇಟ್ಕೊಂಡಿರೋಂಥ ರವೆನ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಹಾಕ್ಕೋಬೇಕು. ನಿಧಾನಕ್ಕೆ ಹಾಕ್ಕೊಂಡು ನಿಧಾನಕ್ಕೆ ತಿರುಗಿಸ್ಕೋಬೇಕು. ಸೊ ಅದು ಇಲ್ಲಾಂತಂದರೆ ಉಂಡೆ ಕಟ್ಟುತ್ತಲ್ಲ ಅದಕ್ಕೆ ಕಂಟಿನ್ಯೂಸ್ ಆಗಿ ತಿರುಗಿಸ್ಕೊಂಡು ಒಂದು ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಫೈನಲಿ ವೆಜಿಟೇಬಲ್ ಉಪ್ಪಿಟ್ಟಾದರೆ ರೆಡಿ ಆಗುತ್ತೆ. ಹುಡುಗರಿಗೆ ನಾನು ಕೊಟ್ಟು ಮತ್ತು ನೈಟು ನಾನು ಬೆಳಗ್ಗೆ ಆದರೆ ಒಂದು ಸ್ವಲ್ಪ ಡಯಟ್ ಮಾಡೋಣ ಅಂತ ಅಂದ್ಕೊತಿದ್ದೀನಲ್ವ, ಸೊ ಅದಕ್ಕೆ ಬೆಳಗ್ಗೆನೇ ಒಂದು ಡ್ರೈ ಫ್ರೂಟ್ಸ್ ಸ್ಮೂದಿ ಆದರೆ ಮಾಡ್ಕೊಳ್ಳೋಣ ಅಂತ ನೈಟ್ ಆದರೆ ನಾನು ಡ್ರೈ ಫ್ರೂಟ್ಸ್ ನೆನೆಸ್ತಿದ್ದೀನಿ. ಸೊ ಇದರಲ್ಲಿ ನಮಗೆ ಡ್ರೈ ಫ್ರೂಟ್ಸಲ್ಲಿ ಏನು ಬೇಕು ಎಲ್ಲ ಹಾಕ್ಕೋಬೋದು. ಸೀಡ್ಸು, ನಟ್ಸು, ಒಣ ದ್ರಾಕ್ಷಿ ಎಲ್ಲ ಹಾಕ್ಕೋಬೋದು ಡ್ರೈ ಫ್ರೂಟ್ಸು. ನಾನಾದರೆ ಸ್ವಲ್ಪ ಸೀಡ್ಸ್ ಅನ್ನೋದು ಹಾಕ್ಕೊತಾ ಇದ್ದೀನಿ. ನನ್ನ ಹತ್ರ ಪಂಪ್ಕಿನ್ ಸೀಡ್ಸ್ ಆದರೆ ಸ್ವಲ್ಪ ಖಾಲಿಯಾಗಿತ್ತು, ಬೇರೆ ಎಲ್ಲ ಸೀಡ್ಸ್ ಎಲ್ಲ ಇತ್ತಲ್ಲ, ಸೀಡ್ಸು ನಟ್ಸು ನಮ್ಮ ಕನ್ಸಿಸ್ಟೆನ್ಸಿಯಾಗಿ ನೋಡಿಕೊಂಡು ಎಲ್ಲ ಒಂದೊಂದು ಸ್ಪೂನಷ್ಟು ಹಾಕ್ಕೊಂಡ್ರೆ ಬ್ಯಾಲೆನ್ಸ್ ಆಗುತ್ತೆ ಅನಿಸುತ್ತೆ. ತೀರಾ ಜಾಸ್ತಿ ಹಾಕ್ಕೊಂಡ್ರೂ ಮತ್ತು ನಾವು ಡಯಟ್ ಮಾಡ್ದಂಗೆ ಇರಲ್ವಲ್ಲ, ಸೊ ಎಲ್ಲ ಒಂದೊಂದು ಸ್ಪೂನು ಹಾಕ್ಕೊಂಡು ನಟ್ಸು, ಅಂಜೂರ ಎಲ್ಲ ಹಾಕ್ಕೊಂಡು ಈ ಥರ ನಾನು ಚಿಯಾ ಸೀಡ್ಸನ್ನು ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ಸೊ ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗಿದೆ ಖಂಡಿತ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್.